ನಮಸ್ಕಾರ. ದಸರಾ ಹಬ್ಬದ 6ನೆಯ ದಿನ ಕಾತ್ಯಾಯಿನಿ ದೇವಿಯನ್ನ ಆರಾಧಿಸಲ್ಪಡುತ್ತೇವೆ. ಕಾತ್ಯಾಯಿನಿ ದೇವಿ ರಾಕ್ಷಸರ ಸಂಹಾರಕ್ಕಾಗಿ ಪ್ರಸಿದ್ಧಳಾದವಳು. ಋಷಿ ಕಾತ್ಯಾಯನರ ತಪಸ್ಸಿನಿಂದ ಹುಟ್ಟಿದ ಕಾರಣ ಆಕೆಗೆ ಈ ಹೆಸರು ಬಂದಿದೆ. ಸಿಂಹದ ಮೇಲೆ ಕುಳಿತುಕೊಂಡು ಕತ್ತಿಯನ್ನು ಹಿಡಿದಿರುವ ಆಕೆಯ ರೂಪ ಕ್ರೋಧ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದೆ. ಮಹಿಷಾಸುರನ ಸಂಹಾರದಲ್ಲಿ ಆಕೆ ಪ್ರಮುಖ ಪಾತ್ರ ವಹಿಸಿದವಳು. ಆಕೆಯ ಆರಾಧನೆಯಿಂದ ಧೈರ್ಯ, ಶೌರ್ಯ ಮತ್ತು ಶತ್ರುಗಳ ನಿವಾರಣೆ ದೊರೆಯುತ್ತದೆ. ಈಕೆಗೆ ಗ್ರೇ ಅಂದರೆ ಬೂದು ಬಣ್ಣ ಅಂದರೆ ತುಂಬಾನೇ ಇಷ್ಟ. ಹಾಗೆ ಆಕೆಗೆ ಈ ಬೂದು ಬಣ್ಣ ಸಮರ್ಪಿತವಾದದ್ದು. ಬೂದು ಬಣ್ಣ ಅಂದರೆ ಶಕ್ತಿ, ಸ್ಥೈರ್ಯ ಮತ್ತು ಧೈರ್ಯದ ಸಂಕೇತ. ಭಕ್ತರು ಈ ದಿನ ಗ್ರೇ ಅಂದರೆ ಬೂದು ಬಣ್ಣದ ಬಟ್ಟೆಯನ್ನು ಧರಿಸುವ ಮೂಲಕ ದುಷ್ಟ ಶಕ್ತಿಗಳಿಂದ ರಕ್ಷಣೆ, ಧೈರ್ಯ ಮತ್ತು ಶಕ್ತಿಯನ್ನು ಪಡೆಯುತ್ತಾರೆ. ಇನ್ನು ಕಾತ್ಯಾಯಿನಿ ದೇವಿಗೆ ಬಹುಪ್ರಿಯವಾದ ನೈವೇದ್ಯ ಅಂದರೆ ಹಳದಿ ಬರ್ಫಿ, ಪೊಂಗಲ್ ರೀತಿಯ ಪದಾರ್ಥಗಳು.